ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದಲ್ಲಿನ ನೊಂದವರಿಗೆ ಮತ್ತು ಅಸಹಾಯಕರಿಗೆ ನೆರವಾಗ್ತಾ ಇರುವಂತಹ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ ಏನಿದೆ ಇದೀಗ ಮತ್ತೊಂದು ಬಡ ವಿದ್ಯಾರ್ಥಿನಿಗೆ ಸಹಾಯವಾಗುವ ಮೂಲಕ ಆಕೆಯ ಬಾಳಿಗೆ ಬೆಳಕಾಗಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬಿಳೆಬಾಳ ಗ್ರಾಮದ ನಿವಾಸಿಗಳಾದ ಬಸಯ್ಯ ಮತ್ತು ಶೈಲ ದಂಪತಿಯ 3 ಹೆಣ್ಣು ಮಕ್ಕಳ ಪೈಕಿ ಮೊದಲ ಮಗಳು ಪ್ರಿಯಾ ಈಕೆಯ ಉನ್ನತ ಶಿಕ್ಷಣಕ್ಕೆ ಎದುರಾಗಿದ್ದ ಆರ್ಥಿಕ ಸಮಸ್ಯೆ ಬಗ್ಗೆ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿತು. ಪ್ರಿಯಾ ಸದ್ಯ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸರ್ಕಾರಿ ಕೋಟಾದಲ್ಲಿ MSc ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದಾರೆ. ಬಸಯ್ಯನವರದು ಬಡತನದ ಕುಟುಂಬ. ಈ ಹಿನ್ನೆಲೆ ಮಗಳಿಗೆ ಸರ್ಕಾರಿ ಫೀಸ್ ಕಟ್ಟೋಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ಇತ್ತು. ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ಪ್ರಿಯಾ ಈಕೆಯ ಮುಂದಿನ ವರ್ಷದ ಸಂಪೂರ್ಣ ಫೀಸ್ ಖರ್ಚು ಭರಿಸೋಕೆ ಸಿದ್ಧವಾಗಿದೆ. ಜೊತೆಗೆ ಸದ್ಯ ಪ್ರಿಯಾಳ ಅಭ್ಯಾಸಕ್ಕೆ ಅತಿ ಅಗತ್ಯ ಇರುವಂತಹ ಲ್ಯಾಪ್ಟಾಪ್ ಅನ್ನ ದಾನಿಗಳ ಮೂಲಕ ನೀಡಲಾಗಿದೆ. ಹುಬ್ಬಳ್ಳಿ ಅಕ್ಷಯ್ ಪಾರ್ಕ್ ಯುವ ಉದ್ಯಮಿ ವಿನಾಯಕ್ ಅವರು ಪಬ್ಲಿಕ್ ಟಿವಿಯ ಈ ನಿಸ್ವಾರ್ಥ ಸೇವೆಗೆ ಕೈ ಜೋಡಿಸಿದ್ದು ಆಕೆಗೆ ಲ್ಯಾಪ್ಟಾಪ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಬೆಳಕು ಕಾರ್ಯಕ್ರಮದಿಂದ ಇನ್ನೂ ಹೆಚ್ಚು ಜನರಿಗೆ ಬೆಳಕು ಸಿಗುವಂತಾಗಲಿ ಅಂತಂದೇಳಿ ನನ್ನ ಒಂದು ಪ್ರಾರ್ಥನೆ ಮಾಡ್ತೇನೆ. ರಂಗನಾಥ್ ಸಾಹೇಬರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮದಿಂದ ಸಾಕಷ್ಟು ಜನರಿಗೆ ಸಹಾಯ ಆಗಿದೆ. ಇನ್ನೂ ಸಹಾಯ ಸಿಗುವಂತಾಗಲಿ ಈ ಕಾರ್ಯಕ್ರಮ. ಆಮೇಲೆ ಪಬ್ಲಿಕ್ ಟಿವಿಗೂ ಇನ್ನೂ ಒಳ್ಳೆಯದಾಗಲಿ. ರಂಗನಾಥ್ ಸರ್ಗೆ ನಿಮಗೂ ಕೂಡ ಮತ್ತು ದಾನಿಗಳಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ. ಬೆಳಗು ಕಾರ್ಯಕ್ರಮಕ್ಕೆ ನಾನು ಎಂದೆಂದಿಗೂ ಚಿರಋಣಿಯಾಗಿರುತ್ತೇನೆ. ನನ್ನ ಮುಂದಿನ ಶಿಕ್ಷಣಕ್ಕಾಗಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಟಿವಿ. ನನಗೆ ಆ ಲ್ಯಾಪ್ಟಾಪ್ ತುಂಬ ಯೂಸ್ ಆಗುತ್ತೆ ಅಂತ ಗೊತ್ತಿದೆ. ಅದನ್ನು ಇನ್ನೂ ಚೆನ್ನಾಗಿ ಯೂಸ್ ಮಾಡಿಕೊಂಡು ಮುಂದೆ ಒಳ್ಳೆಯದು ರೀತಿಯಲ್ಲಿ ಇರ್ತೀನಿ ಅಂತ ಅವ್ರಿಗೆ ತುಂಬ ಚಿರಋಣಿಯಾಗಿರ್ತೀನಿ ಅಂತ ಅಷ್ಟೇ ಹೇಳ್ತೇನೆ. ಮಾತಲ್ಲಿ ಹೇಳೋದಕ್ಕಾಗಲ್ಲ. ಅವ್ರಿಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅನ್ನೋದು ತಿಳಿತಾ ಇಲ್ಲ ಸರ್. ಇನ್ನು ಮುಂದೆ ಏನಾದರೂ ಪ್ರಾಬ್ಲಮ್ ಇದ್ರೂ ನಮಗೂ ಹೇಳು, ನಾವು ಏನಾದರೂ ಹೆಲ್ಪ್ ಮಾಡ್ತೀವಿ ಅಂತ ಎಲ್ಲರೂ ಫ್ರೆಂಡ್ಸ್ ಆಯ್ತು ಸರ್, ಟೀಚರ್ಸ್ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಓಕೆ, ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ ನಿಮ್ಮೆಲ್ಲರ ಮನ ಗೆದ್ದಿರುವಂತಹ ಕಾರ್ಯಕ್ರಮ. ಯಾಕಂದ್ರೆ ಎಷ್ಟೋ ನೊಂದವರಿಗೆ ಅಸಹಾಯಕರಿಗೆ ಸಹಾಯದ ಹಸ್ತವನ್ನ ಚಾಚಿರುವಂತಹ ಬೆಳಕು ಕಾರ್ಯಕ್ರಮ. ಅದರಲ್ಲಿ ಇದು ಕೂಡ ಒಂದು ಎಪಿಸೋಡ್. ವಿದ್ಯಾರ್ಥಿನಿಗೆ ತೀರಾ ಅಗತ್ಯ ಇದ್ದಂತಹ ಒಂದು ಕಾಲೇಜ್ ಅಂದ್ರೆ ಯಾಕೆ ಸರ್ಕಾರಿ ಫೀಸ್ನು ಕೂಡ ಕಟ್ಟಕ್ಕಾಗದಂತಹ ಆರ್ಥಿಕ ದುಸ್ಥಿತಿ ಅವ್ರ ಮನೆಯಲ್ಲಿತ್ತು. ಅದನ್ನ ಭರಿಸುವಂತಹ ಕೆಲಸವನ್ನ ನಿಮ್ಮ ಪಬ್ಲಿಕ್ ಟಿವಿ ಹೊತ್ಕೊಳ್ತು. ಇನ್ನು ಆಕೆಯ ಮುಂದಿನ ಓದಿಗಾಗಿ ಮತ್ತು ತೀರಾ ಅಗತ್ಯ ಇರುವಂತಹ ಲ್ಯಾಪ್ಟಾಪ್ ಅನ್ನ ದಾನಿಗಳ ಮುಖಾಂತರ ಆಕೆಗೆ ಕೊಡಿಸುವಂತಹ ಕೆಲಸವನ್ನ ಪಬ್ಲಿಕ್ ಟಿವಿ ಮಾಡಿದೆ.